ಪ್ರಕಾಶಮಾನವಾದ ಗ್ರಹ ಯಾವುದು? ಶುಕ್ರ. ಅತಿ ಹೆಚ್ಚು ಉಷ್ಣಾಂಶ ಹೊಂದಿರುವ ಗ್ರಹ ಯಾವುದು? ಶುಕ್ರ. ಭವಿಷ್ಯದ ಗ್ರಹ ಯಾವುದು? ಮಂಗಲ. ಕೆಂಪು ಗ್ರಹ ಯಾವುದು? ಮಂಗಲ. ಅತಿ ಚಿಕ್ಕ ಹಗಲು ಹೊಂದಿರುವ ಗ್ರಹ ಯಾವುದು? ಗುರು ಗ್ರಹ. ಸುಂದರವಾದ ಗ್ರಹ ಯಾವುದು? ಶನಿ ಗ್ರಹ. ಯಾವ ಪ್ರಾಣಿ ಹಿಂದಕ್ಕೆ ಚಲಿಸುತ್ತದೆ? ಕಾಂಗ್ರೋ. ಯಾವ ಪಕ್ಷಿ ರೆಕ್ಕೆಯನ್ನು ಹೊಂದಿರುವುದಿಲ್ಲ? ಕಿವಿ. ಯಾವ ಪಕ್ಷಿ ಯಾವತ್ತೂ ಸಾಯುವುದಿಲ್ಲ? ಜೆಲ್ಲಿ ಫಿಶ್. ಮೊದಲ ಭಾರತೀಯ ಮಹಿಳೆ ವೈದ್ಯ ಯಾರು? ಡಾಕ್ಟರ್ ಆನಂದಬಾಯಿ ಜೋಶಿ. ಮೊದಲ ಮಹಿಳಾ ಶಿಕ್ಷಕಿ ಯಾರು? ಸಾವಿತ್ರಿಬಾಯಿ ಪುಲೆ. ಮೊದಲ ನೊಬೆಲ್ ಪ್ರಶಸ್ತಿ ಪಡೆದ ಭಾರತೀಯ ಮಹಿಳೆ ಯಾರು? ಮದರ್ ತೆರೇಸಾ. ಜೀವಶಾಸ್ತ್ರದ ಪಿತಾಮಹ ಯಾರು? ಅರಿಸ್ಟಾಟಲ್. ಪಕ್ಷಿಶಾಸ್ತ್ರದ ಪಿತಾಮಹ ಯಾರು? ಸಲೀಂ ಅಲಿ. ರೇಖಾಗಣಿತದ ಪಿತಾಮಹ ಯಾರು? ಯುಕ್ಲಿಡ್. ಭಾರತೀಯ ವೈದ್ಯಶಾಸ್ತ್ರದ ಪಿತಾಮಹ ಯಾರು? ಧನ್ವಂತರಿ. ಭಾರತೀಯ ಶಸ್ತ್ರಚಿಕಿತ್ಸೆಯ ಪಿತಾಮಹ ಯಾರು? ಸುಶ್ರುತ. ಹಿಂದೂ ಧರ್ಮದ ಪವಿತ್ರ ಗ್ರಂಥ ಯಾವುದು? ಭಗವದ್ಗೀತೆ. ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಯಾವುದು? ಕುರಾನ್. ಕ್ರಿಶ್ಚಿಯನ್ ಧರ್ಮದ ಪವಿತ್ರ ಗ್ರಂಥ ಯಾವುದು? ಬೈಬಲ್. ಸಿಖ್ ಧರ್ಮದ ಪವಿತ್ರ ಗ್ರಂಥ ಯಾವುದು? ಗುರು ಗ್ರಂಥ ಸಾಹೇಬ್. ಪ್ರಪಂಚದ ಅತಿ ದೊಡ್ಡ ಖಂಡ? ಏಷ್ಯಾ. ಭಾರತದ ರಾಜಧಾನಿ ಯಾವುದು? ದೆಹಲಿ. ಭಾರತದ ಅತಿ ದೊಡ್ಡ ರಾಜ್ಯ ಯಾವುದು? ರಾಜಸ್ಥಾನ್. ಭಾರತದ ಅತಿ ಚಿಕ್ಕ ರಾಜ್ಯ ಯಾವುದು? ಗೋವಾ. ಭಾರತದ ರಾಷ್ಟ್ರೀಯ ನದಿ ಯಾವುದು? ಗಂಗಾ ನದಿ. ಭಾರತದ ಅತಿ ದೊಡ್ಡ ನಗರ ಯಾವುದು? ಮುಂಬೈ. ಭಾರತದ ಅತಿ ದೊಡ್ಡ ಹಬ್ಬ ಯಾವುದು? ದೀಪಾವಳಿ. ಭಾರತದ ಅತಿ ದೊಡ್ಡ ನೃತ್ಯ ಯಾವುದು? ಭರತನಾಟ್ಯ. ಚಂದ್ರಯಾನ 3 ಯಾವಾಗ ಉಡಾವಣೆ ಮಾಡಲಾಯಿತು? ಜುಲೈ 14, 2023. ಕನ್ನಡದ ಮೊದಲ ಪ್ರಾಧ್ಯಾಪಕರು ಯಾರು? ಟಿ.ಎಸ್. ವೆಂಕಟಯ್ಯ. ಕನ್ನಡದ ಮೊದಲ ಹಾಸ್ಯ ಲೇಖಕಿ ಯಾರು? ಟಿ. ಸುನಂದಮ್ಮ. ವಿಮಾನ ಕಂಡುಹಿಡಿದವರು ಯಾರು? ರೈಟ್ ಸಹೋದರರು. SRA ಈಗಿನ ಅಧ್ಯಕ್ಷರು ಯಾರು? ವಿ. ನಾರಾಯಣ್. ಕರ್ನಾಟಕದ ಮೊದಲ ವಿಶ್ವವಿದ್ಯಾಲಯ ಯಾವುದು? ಮೈಸೂರು ವಿಶ್ವವಿದ್ಯಾಲಯ. ವಿಶ್ವಸಂಸ್ಥೆ ಸ್ಥಾಪನೆಯಾದ ವರ್ಷ ಯಾವುದು? 1945 ಆಗಸ್ಟ್ 24. ಹೊಟ್ಟೆಯಲ್ಲಿ ಹಲ್ಲು ಇರುವ ಪ್ರಾಣಿ ಯಾವುದು? ಏಡಿ. ಕರ್ನಾಟಕದ ರಾಜ್ಯ ಪಕ್ಷಿ ಯಾವುದು? ನೀಲಕಂಠ. ಕರ್ನಾಟಕ ರಾಜ್ಯ ಹೂವು ಯಾವುದು? ಕಮಲ. ಕರ್ನಾಟಕ ರಾಜ್ಯದ ಪ್ರಾಣಿ ಯಾವುದು? ಆನೆ. ಕಿವಿ ಇಲ್ಲದ ಪ್ರಾಣಿ ಯಾವುದು? ಏಡಿ. ಹಾವು. ಕಣ್ಣುಗಳಿಲ್ಲದ ಪ್ರಾಣಿ ಯಾವುದು? ಎರೆಹುಳ. ಇಂಜಿನಿಯರ್ ದಿನವನ್ನು ಯಾರು ಹೆಸರಿನಲ್ಲಿ ಆಚರಿಸುತ್ತಾರೆ? ಸರ್ ಎಂ ವಿಶ್ವೇಶ್ವರಯ್ಯ. ಲೋಕಸಭೆ ಸದಸ್ಯರ ಸಂಖ್ಯೆ? 543. ಭಾರತದಲ್ಲಿ ಅತಿ ಹೆಚ್ಚು ಬೆಳೆಯುವ ಬೆಳೆ? ಭತ್ತ. ಕರ್ನಾಟಕದ ಮೊದಲ ದಿನಪತ್ರಿಕೆ ಯಾವುದು? ಮಂಗಳೂರು ಸಮಾಚಾರ. ಓಜೋನ್ ದಿನವನ್ನು ಯಾವಾಗ ಆಚರಿಸುತ್ತಾರೆ? ಸೆಪ್ಟೆಂಬರ್ 16. ಈ ಕ್ವಿಟ್ ಇಂಡಿಯಾ ಚಳವಳಿ ಯಾವಾಗ ಪ್ರಾರಂಭವಾಯಿತು? 1942. ಸರ್ ಎಂ ವಿಶ್ವೇಶ್ವರಯ್ಯನವರ ಹುಟ್ಟಿದ ದಿನಾಂಕ ಯಾವುದು? ಸೆಪ್ಟೆಂಬರ್ 15. ಕರ್ನಾಟಕದ ಧ್ಯೇಯವಾಕ್ಯ ಯಾವುದು? ಸತ್ಯಮೇವ ಜಯತೆ.